ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಚನ್ನಪಟ್ಟಣ ಎಲೆಕ್ಷನ್ ಸೋಲಿನ ಬಳಿಕ ನಿಖಿಲ್ಗೆ ಭಾರೀ ಮುಖಭಂಗವಾಗಿದೆ. ವೀಕ್ಷಕರೇ, ನಿಖಿಲ್ ಇನ್ನೂ ಬಚ್ಚ ಅನ್ನೋ ಮಟ್ಟಕ್ಕೆ ಅಪಹಾಸ್ಯ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ನೋಡ್ಬೋದು, ಚನ್ನಪಟ್ಟಣದ ಸುತ್ತಮುತ್ತ ಹಳ್ಳಿಗಳಲ್ಲೂ ಕೂಡ ನೀವೇನಾದರೂ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಹಾದಿಯ ಬಗ್ಗೆ ಮಾತನಾಡಿಸಿಬಿಟ್ರೆ ಒಬ್ಬೊಬ್ಬರು ಕೂಡ ಒಂದೊಂದು ಮಾತನಾಡ್ತಾರೆ. ಇನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನೇನಾದರೂ ಹೋಗಿ ಅವರಿಗೆ ಲೋಗೋವನ್ನು ಹಿಡಿದು ಬಿಟ್ಟರಂತೂ ಅವರ ಮಾತುಗಳು ವಿಪರೀತವಾಗಿ ಇರುತ್ತೆ. ಸ್ನೇಹಿತರೆ, ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಹೇಳಲೇಬೇಕು. ಇದೀಗ ಇದೇ JDS ಕಾರ್ಯಕರ್ತರನ್ನ ಜೊತೆಗೆ JDS ಶಾಸಕರನ್ನ ನಾನು ಕೊಂಡುಕೊಳ್ತೀನಿ ಅನ್ನೋ ಮಟ್ಟಕ್ಕೆ CP ಯೋಗೇಶ್ವರ್ ಯಾವಾಗ ನಾಲಿಗೆಯನ್ನು ಹರಿಬಿಟ್ರೋ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಡಾಮಂಡಲವಾಗಿ ಬಿಟ್ಟಿದ್ದಾರೆ. ಆ ಕುರಿತಾಗಿಯೇ ಬಹಳಷ್ಟು ಹಿಗ್ಗಾಮುಗ್ಗ ಚಳಿ ಬಿಡಿಸುವ ಮಟ್ಟಿಗೆ ಮಾತನಾಡಿರೋದು ಈಗ ಮಾಧ್ಯಮಗಳಲ್ಲಿ ಗಮನ ಸೆಳೀತಾ ಇದೆ. ಸ್ನೇಹಿತರೆ, ಹಾದಿ ಬೀದಿಗಳಲ್ಲಿ ಚನ್ನಪಟ್ಟಣದ ಹಳ್ಳಿಗಳಲ್ಲಿ ನನ್ನ ಬಗ್ಗೆ ವಿಕೃತಿ ಮೆರೀತಾ ಇದ್ದಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಬೇಸರವನ್ನು ವ್ಯಕ್ತಪಡಿಸಿರೋದು. ಈ ಕುರಿತಾಗಿ ಈಗಾಗಲೇ ಕಾರ್ಯಕರ್ತರಿಗೆ ಸುದೀರ್ಘ ಪತ್ರವನ್ನು ಕೂಡ ಬರೆದಿದ್ದಾರೆ. JDS ಶಾಸಕರನ್ನು ಖಾಲಿ ಮಾಡಿಸ್ತೀನಿ ಎಂದಿದ್ದಂಥ CPY ವಿರುದ್ಧ ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿಯವರೆಗೂ ತಾಳ್ಮೆ ಸಹನೆಯ ಕಟ್ಟೆ ಇದೀಗ ಹೊಡೆದಿರೋದು ನಾವು ಗಮನಿಸಬಹುದು. ಸ್ನೇಹಿತರೆ, ಆದರೆ ನಿಖಿಲ್ ಕುಮಾರಸ್ವಾಮಿ ಏನೆಲ್ಲ ಹಂಚಿಕೊಂಡಿದ್ದಾರೆ, ಅವ್ರ ಕೋಪ ಯಾವ ಮಟ್ಟಿಗಿದೆ, ಏನೆಲ್ಲ ಮಾತುಗಳನ್ನು ಆಡಿದ್ದಾರೆ, ಜೊತೆಗೆ CP ಯೋಗೇಶ್ವರ್ ಗೆಲ್ತಾ ಇದ್ದ ಹಾಗೆ JDS ಶಾಸಕರನ್ನೆಲ್ಲ ಕೊಂಡ್ಕೊಳ್ಬಿಡ್ತೀನಿ, ನನಗೆ ಒಂದು ಟಾಸ್ಕ್ ಕೊಟ್ಟರೆ ಸಾಕು, ಒಂದು ವಾರದಲ್ಲಿ ಎಲ್ಲರನ್ನೂ ಕೂಡ ಖರೀದಿ ಮಾಡಿಬಿಡ್ತೀನಿ ಅನ್ನೋ ಮಟ್ಟಿಗೆ ಮಾತನಾಡುವ ಧೈರ್ಯ ತೋರಿಸಿದ್ರಲ್ಲ, ಇದೀಗ ಇದೇ ದೇವೇಗೌಡರು ಮಾತನಾಡೋ ಸಮಯ ಬಂದಿದೆ, ಕುಮಾರಸ್ವಾಮಿ ಅವರು ಮಾತನಾಡೋ ಒಂದಿಷ್ಟು ಸಮಯ ಬಂದಿದೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ಉತ್ತರಾಧಿಕಾರಿ, ದೇವೇಗೌಡರ ಕುಟುಂಬದಲ್ಲಿ JDS ಪಾಳ್ಯದಲ್ಲಿ ಉತ್ತರಾಧಿಕಾರಿಯಾಗಿ ಮೆರೆಯಬೇಕಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಸೋಲಿನ ನಂತರವೂ ಕೂಡ JDS ಶಾಸಕರನ್ನ ಕೊಂಡುಕೊಳ್ತೀನಿ ಅನ್ನೋ ಒಂದು ಏಕೈಕ ಮಾತಿಗೆ ಇದೀಗ ಸಿಡಿದೆದ್ದಿರೋದು. ಹಾಗಾದರೆ ಏನೆಲ್ಲ ಮಾತನಾಡಿದ್ದಾರೆ ಸವಿಸ್ತಾರವಾಗಿ ಹೇಳಿಬಿಡ್ತೀನಿ ವೀಕ್ಷಕರೇ. ದಯವಿಟ್ಟು ಈ ಕಂಪ್ಲೀಟ್ ಸ್ಟೋರಿಯನ್ನು ನೀವು ನೋಡಲೇಬೇಕು. ನಿಖಿಲ್ ಬಚ್ಚ, ಪಾಪ ನಿಖಿಲ್ ಎಂಬ ಅನುಕಂಪಕ್ಕೆ ತುತ್ತಾಗಿ ಕೈ ಚೆಲ್ಲುವ ಬಾಲಬುದ್ಧಿಯ ಮನಸ್ಥಿತಿಯವನಲ್ಲ ನಾನು ಅಂತ ಹೇಳಿ ನೇರವಾಗಿ ಇದೇ CP ಯೋಗೇಶ್ವರ್ ಅವರಿಗೆ ಕುಟುಕಿರೋದು ನಿಮಗೆ ಗಮನ ಹರಿಸ್ಬೋದು. ಸ್ನೇಹಿತರೆ, ಕೇವಲ ಸ್ವಾರ್ಥಕ್ಕಾಗಿ ಅಧಿಕಾರದ ಹಪಾಹಪಿಗಾಗಿ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯೋ, ಇಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕು. ಯಾಕೆಂದರೆ CP ಯೋಗೇಶ್ವರ್ಗೆ ನೇರವಾಗಿ ಟಕ್ಕರನ್ನ ಕೊಡ್ತಾ ಇರೋದು ನೀವೆಲ್ಲರೂ ಗಮನ ಹರಿಸ್ಬೋದು. ಯಾಕೆಂದರೆ ಪಕ್ಷದಿಂದ ಪಕ್ಷಕ್ಕೆ CP ಯೋಗೇಶ್ವರ್ ಎಷ್ಟರ ಮಟ್ಟಿಗೆ ಪಕ್ಷದಿಂದ ಪಕ್ಷಕ್ಕೆ ಜಿಗಿದಿದ್ದಾರೆ, ಅಲ್ಲಿನ ಲಾಭವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಜೊತೆಗೆ ನಾನು ಕೇವಲ ಕಾರ್ಯಕರ್ತರ ಒಂದು ಜಬೂಬ್ಗೆ, ಜೊತೆಗೆ ಕಾರ್ಯಕರ್ತರ ಪರವಾಗಿ, ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಪಕ್ಷಾಂತರಿಯಾಗಿ ಹೋಗ್ತಾ ಇದ್ದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ನೇರವಾಗಿ ಅವರ ಉದ್ದೇಶ ಏನಾಗಿತ್ತು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಡಾಮಂಡಲವಾಗಿರೋದು. ಎಲ್ಲಿ ಹೆಚ್ಚು ಪ್ಯಾಕ್ ಸಿಗುತ್ತೋ, ಅಂದರೆ ಹೆಚ್ಚು ಪ್ಯಾಕೇಜ್ ಸಿಗುತ್ತೋ ಅಲ್ಲಿಗೆ ಹಾರಿ ಜೇಬನ್ನು ಭರ್ತಿ ಮಾಡ್ಕೊಳ್ಳೋ ರೀತಿ. ಜೊತೆಗೆ ನಾವು ರಾಜಕೀಯ ವ್ಯಾಪಾರಿಗಳಲ್ಲ, ನಮ್ಮ ಶಾಸಕರು, ಜೊತೆಗೆ ಗೆದ್ದಲು ಕಟ್ಟಿದ ಹುತ್ತದೊಳಕ್ಕೆ ಹಾವನಂತೆ ಹೊಕ್ಕಿ ಕೈ ಹಿಡಿದವ್ರನ್ನೇ ಕಚ್ಚಿ ವಿಷಕಾರುವ ರಾಜಕೀಯ ವಿಷಜಂತುಗಳಿಗೆ ನಾವು ಹೆದರೋದಿಲ್ಲ ಅಂತೇಳಿ ನೇರವಾಗಿ ಚಾಟಿಯನ್ನು ಬೀಸಿರೋದು CP ಯೋಗೇಶ್ವರ್ಗೆ. ಇದು ರಾಜಕೀಯ ವಲಯದಲ್ಲಿ ಒಂದು ಹೊಸ ಬಿರುಗಾಳಿಯನ್ನೇ ಹಬ್ಸಿರೋದು. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ತುಂಬ ಸೌಮ್ಯವಾದಿಗಳು. ಜೊತೆಗೆ ಈಗಾಗಲೇ ಬಹಳಷ್ಟು ಪಕ್ಷದ ವೇದಿಕೆಗಳಲ್ಲಿ ಮಾತನಾಡಬೇಕಾದ್ರೆ, ಜೊತೆಗೆ ಇದೇ ಚನ್ನಪಟ್ಟಣದ ಸಭೆಗಳಲ್ಲಿ ಮಾತನಾಡಬೇಕಾದ್ರೆ ಬಹಳಷ್ಟು ಸೌಮ್ಯತರವಾದಂಥ ಮಾತುಗಳನ್ನು ಬಳಸ್ತಾ ಇದ್ದರು. ಆದರೆ ಇದೀಗ ಅವರು ಸಹನೆ ಕಟ್ಟಿ ಯಾವ ರೀತಿಯಾಗಿ ಹೊಡೆದಿದೆ ಅಂದರೆ, ಯಾವಾಗ ಶಾಸಕರನ್ನೇ ಕೊಂಡ್ಕೊಂಡು ಬಿಡ್ತೀನಿ ಅನ್ನೋ ಮಾತುಗಳನ್ನು ಹೇಳಿಬಿಟ್ರೋ ಅಲ್ಲಿಗೆ ಅವ್ರ ಕೋಪ ಈಗ ತಾರಕಕ್ಕೇರೋದು. ಇನ್ನು ಮುಂದುವರೆದು ಯಾವೆಲ್ಲ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿದ್ದ ನನ್ನ ಸೋಲು ಅನಿರೀಕ್ಷಿತವಾಗಿದೆ. ಆದರೆ ಸೋಲು ಯಾಕಾಯಿತು ಅಂತ ಈಗಾಗಲೇ ನನ್ನ ಕಾರಣಗಳನ್ನು ಕೂಡ ಕೊಟ್ಟುಬಿಟ್ಟಿದ್ದೀನಿ, ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ಸೋಲಿಗೆ ಹೆದರಿ ಸುಮ್ಮನೆ ಕೂರೋ ಜಾಯಮಾನ ನನ್ನದಲ್ಲ, ನನ್ನ ಪಕ್ಷದ್ದು ಅಲ್ಲ. ಜೊತೆಗೆ ಇಂತಹ ಅನೇಕ ಸೋಲುಗಳನ್ನು ಈ ಪಕ್ಷ ಜೀರ್ಣಿಸ್ಕೊಂಡಿದೆ. ಸತತ ಹೋರಾಟಗಳ ಮೂಲಕ ನನ್ನ ಪಕ್ಷದಲ್ಲಿ, ಜೊತೆಗೆ ನಾನು ಕೂಡ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬಂದಿದ್ದೀನಿ. ಏಳು ಬೀಳುಗಳ ದಾರಿಯಲ್ಲಿ ನಾನೊಬ್ಬ ಸಣ್ಣ ಪೈಣಿಗನಷ್ಟೇ. ಜೊತೆಗೆ ಅಷ್ಟಾಗಿಯೂ ಕೂಡ ಅನೇಕ ನಾಯಕರನ್ನು ಈ ಪಕ್ಷವು ರಾಜ್ಯಕ್ಕೆ ದಾರಿ ಎರೆದು ಕೂಡ ಕೊಟ್ಟಿದೆ. ಜೊತೆಗೆ ಮಣ್ಣಿನ ಮಗ ಪೂಜ್ಯ ದೇವೇಗೌಡರ ಗೈಡಿಯ ಫಲ ನಾನು ಅಂತ ಹೇಳಿ ನೇರವಾಗಿ ಇದೇ CP ಯೋಗೇಶ್ವರನ
ಕುಟುಕಿರೋದು, ಜೊತೆಗೆ ಕಿಡಿಕಾರಿರೋದು. ಯಾಕೆಂದರೆ ಸಿ ಪಿ ಯೋಗೇಶ್ವರ್ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲಿಕ್ಕೆ ಅನೇಕ ಕಾರಣಗಳು ಕೂಡ ಇರ್ಬೋದು. ಯಾಕೆಂದರೆ ಒಂದು ಮಂತ್ರಿಗಿರಿ, ಇನ್ನೊಂದು ಸ್ವಪ್ರತಿಷ್ಠೆ, ಜೊತೆಗೆ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಬೇಕು, ಜೊತೆಗೆ ಸೀಟ್ ಕೊಡೋದಿಲ್ಲ ಅಂತ ಕನ್ಫರ್ಮ್ ಆದಾಗ ಈಗಾಗಲೇ ಇನ್ನೊಂದು ಹಾದಿಯನ್ನು ನೋಡ್ಕೊಳ್ಬೇಕಾಗಿತ್ತು. ಅದಕ್ಕೆ ಒಂದು ಹೊಸ ಹಾದಿಯನ್ನು ಕೂಡ ಹಿಡಿದುಬಿಟ್ರು. ಆದರೆ ಗೆದ್ದ ನಂತರ ಸಿ ಪಿ ಯೋಗೇಶ್ವರ್ ಆಡ್ತಿರೋ ಮಾತುಗಳಿದೆಯಲ್ಲ, ಜೊತೆಗೆ ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋ ಮಾತುಗಳಿದೆಯಲ್ಲ, ಇದೆಲ್ಲದಕ್ಕೂ ಕೂಡ ಈಗ ಟಕ್ಕರ್ ಕೊಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳಷ್ಟು ಧೈರ್ಯವಾಗಿ ಸಿಡಿದೆದ್ದು ಬಿಟ್ಟಿದ್ದಾರೆ. ಹಾಗಾಗಿಯೇ ಇಂಥ ಪದಗಳನ್ನೆಲ್ಲ ಕೇಳ್ತಾ ಇರೋದು. ಜೊತೆಗೆ ಅವರ ಹತಾಶೆನೋ, ಜೊತೆಗೆ ಅಸಹಾಯಕತೆನೋ, ಜೊತೆಗೆ ಒಂದಿಷ್ಟು ಮನಸ್ಸಲ್ಲಿ ಕುದಿತಾ ಇರೋ ಕೋಪನೋ ಎಲ್ಲವನ್ನೂ ಒಟ್ಟಾರೆ ಸೇರಿಸಿ ಈಗ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ. ನಾನು ಪುಟದ ಬರ್ತೀನಿ, ಮತ್ತು ಪುಟದ ಬರೋ ಛಲ ನನಗಿದೆ. ನೋವು ಬರೆಸಿರೋ ಶಕ್ತಿ ಹೇಗೆ ನನ್ನಲ್ಲಿ ತುಂಬಿದೆಯೋ ಹಾಗೆ ಛಲದಿಂದ ಎದ್ದು ಬರ್ತಕ್ಕಂಥ ಕೆಚ್ಚನ್ನು ಕೂಡ ನನ್ನ ತಾತ ಅಂದರೆ ರಕ್ತಗತವಾಗಿಯೂ ಕೂಡ ರೂಢಿಸ್ಕೊಂಡು ಬಂದಿದ್ದೀನಿ. ನಿಖಿಲ್ ಬಚ್ಚ ಪಾಪ ನಿಖಿಲ್ ಅಂತ ಹೇಳಿ ಸಣ್ಣ ಬಾಲಬುದ್ಧಿಯ ಮನಸ್ಥಿತಿ ನನಗೆ ಇಲ್ಲವೇ ಇಲ್ಲ. ಇಂಥ ಅಸಹಾಯಕತೆಯನ್ನು ಕೂಡ ಮೆಟ್ಟು ನಿಂತು ಈ ಅಪಮಾನವನ್ನು ಕೂಡ ಧಿಕ್ಕರಿಸಿ ಸೆಣಸುವಂಥ ಆತ್ಮಬಲ ನನಗೆ ಕೊಟ್ಟಿದೆ ಅಂತ ಹೇಳಿ ಮತ್ತೊಮ್ಮೆ ಇದೇ JDS ಮತ್ತು BJP ಕಾರ್ಯಕರ್ತರಲ್ಲಿ ಒಂದು ಹೊಸ ದಿಟ್ಟ ಹೋರಾಟದ ನಡೆಯನ್ನು ಹುಟ್ಟಿಸೋದ್ರ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಸಾರಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಜನತಾ ಜನಾರ್ದನ ನಿರ್ಣಯ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಇಷ್ಟೆಲ್ಲ ಮಾತನಾಡೋ ಭರದಲ್ಲಿ ಇದೇ ಚನ್ನಪಟ್ಟಣ ಕ್ಷೇತ್ರ ಜನರ ನಿರ್ಧಾರ. ಅದು ಅವ್ರು ಯಾರನ್ನ ಗೆಲ್ಲಿಸಬೇಕು, ಯಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವರು ನಿರ್ಧಾರ ಮಾಡಿದ್ದಾರೆ. ಅದ್ರ ಜೊತೆಗೆ 87,000 ವೋಟ್ಗಳು ಕೂಡ ಸಿಕ್ಕಿವೆ. ಅಂದರೆ ವೋಟ್ ಶೇರ್ನ ಗಮನಿಸೋದಾದ್ರೆ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಡೆಗಣಿಸುವ ಹಾಗೂ ಕೂಡ ಇಲ್ಲ. ಆದರೆ ಜನತಾ ಜನಾರ್ದನ ಕೊಟ್ಟಿರ್ತಕ್ಕಂಥ ನಿರ್ಣಯವನ್ನು ಕೂಡ ನಾನು ಶಿರಬಾಗಿ ಸ್ವೀಕರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾಕೆಂದರೆ ಹಗಲು ರಾತ್ರಿ ಕೆಲಸ ಮಾಡಿದವರು ಇದ್ದಾರೆ, ಜೊತೆಗೆ ಅವನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಕೂಡ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಗೆ ಇದೆ. ಜೊತೆಗೆ ಸೋತ ಅಭ್ಯರ್ಥಿಯನ್ನು ಕೆಲವೊಬ್ಬರು ಹೀಗಳಿತಾ ಇದ್ದಾರಲ್ಲ, ಜೊತೆಗೆ ನಿಂದಿಸ್ತಾ ಇದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ನಾನು ಗಮನ ಹರಿಸಿದ್ದೀನಿ. ಜೊತೆಗೆ ಈ ನಿಂದನೀಯ ವೈಖರಿ ಎಷ್ಟಿದೆ ಅಂದರೆ ಅದು ಬಹಳ ತಾರಕಕ್ಕೇರಿರ್ತಕ್ಕಂಥದ್ದು. ಜೊತೆಗೆ ಕನಿಷ್ಠ ಪಕ್ಷದ ಪಾಪ ಪ್ರಜ್ಞೆಯೂ ಕೂಡ ಅವ್ರಿಗೆ ಕಾಡ್ತಾ ಇಲ್ವೇನೋ ಅನ್ನೋ ಮಟ್ಟಿಗಿದೆ. ಹಾಗಾಗಿ ಈಗ ಸಿಕ್ಕಾಪಟ್ಟೆ ತರಾಟೆಯನ್ನು ತೆಗೆದುಕೊಂಡ್ರು. ಜೊತೆಗೆ ಕೇವಲ 15 ದಿನದಲ್ಲಿ ಯಾಕೆ ಇಷ್ಟೆಲ್ಲ ಸಿಟ್ಟಿಗೆದ್ದುಬಿಟ್ರು ಅಂದರೆ ಇದೇ CP ಯೋಗೇಶ್ವರ್ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಕೇವಲ 15 ದಿನದಲ್ಲಿ JDS ಪಕ್ಷವನ್ನು ಖಾಲಿ ಮಾಡಿಬಿಡ್ತೀನಿ ಅನ್ನೋ ದರ್ಪ ಅಹಂಕಾರದಲ್ಲಿ ಮಾತನಾಡ್ಬಿಟ್ರಲ್ಲ, ಅದು ಒಂದು ವಿಕೃತಿಯ ಮನಸ್ಥಿತಿ. ಜೊತೆಗೆ ಇದೇ ಗೆಲುವಿಗೆ ನಾನು ಶುಭ ಹಾರೈಸಿದ್ದ ಮತ್ತು ಅದರಿಂದ ಚನ್ನಪಟ್ಟಣಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸಿದ್ದೆ ನಾನು. ಆದರೆ ಈ ರೀತಿಯಾಗಿ ಸೋಲಿನ ಹತಾಶೆಯಲ್ಲಿ ಗೆದ್ದವರ ಮೇಲೆ ನಾನು ವಿಷ ಕಾರ್ಕೊಳ್ಳಿಲ್ಲ. ಆದರೆ ಇಂಥ ವಿಕೃತಿಯ ಮನಸ್ಸು CP ಯೋಗೇಶ್ವರ್ಗೆ ಅವ್ರಿಗಿದೆ. ಹಾಗಾಗಿ ಈ ರೀತಿಯಾಗಿ ರಾಜಕಾರಣ ಅಂದರೆ ವ್ಯಾಪಾರದ ರೀತಿಯಾಗಿ ಮಾತನಾಡಲಿಕ್ಕೆ ಮುಂದಾಗಿಬಿಟ್ಟಿದ್ದಾರೆ. ನಮ್ಮ ಶಾಸಕರೇನು ಮಾರುಕಟ್ಟೆಯಲ್ಲಿ ಸಿಗೋ ಮಾರಾಟದ ವಸ್ತುಗಳು ಅಲ್ಲ, ಜೊತೆಗೆ ಸಂತೆಯಲ್ಲಿ ಕಸಾಯನಕಾಯಿಗೆ ಕೊಂಡೊಯ್ಯೋ ಕುರಿಗಳು ಅಲ್ಲ, ಅಥವಾ ಹರಾಜಿಗಿಟ್ಟ ಸರಕುಗಳು ಅಲ್ಲ ಅಂತ ನೇರವಾಗಿ ಖಂಡ ತುಂಡವಾಗಿ ಟೀಕಿಸ್ತಾ ಬರ್ತಾ ಇರೋದು ಇದೇ ನಿಖಿಲ್ ಕುಮಾರಸ್ವಾಮಿ ಅವರು. ಹಾಗಾಗಿ ನಾನು ಎಗರಿಸ್ಕೊಂಡು ಹೋಗ್ತೀನಿ, ಅನ್ಯ ಪಕ್ಷಗಳ ಶಾಸಕರನ್ನ ಖರೀದಿ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಮಾಡೋ ಮನಸ್ಥಿತಿ ಅವರಿಗಿದೆಯಾ? ಅಹಂಕಾರದ ನ್ಯಾಲಿಗೆ ಅವ್ರ ಗುಣವನ್ನು ಕೂಡ ನಿಕೃಷ್ಟಗೊಳಿಸಿದೆ. ಇದಕ್ಕೆ ತಕ್ಕ ಉತ್ತರ ಕೊಡೋ ಶಕ್ತಿ ನಮಗಿಲ್ಲ ಅಂತ ಅವರು ಭಾವಿಸಿದ್ರೆ ಅದು ಮೂರ್ಖತನ. ರಾಜಕಾರಣ ಅಂದರೆ ಖರೀದಿ ಅಥವಾ ಮಾರಾಟ ಅಲ್ಲ ಅನ್ನೋ ಮಟ್ಟಿಗೆ ಭಾಳಷ್ಟು ಧೈರ್ಯ ತುಂಬ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯೂ ಕೂಡ ಅವರಿಗೆ ಒಂದೊಂದಿಷ್ಟು ಧೈರ್ಯವನ್ನು ತುಂಬಿದೆ. ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ನಮ್ಮ ನಾಯಕರು ಎದೆಗುಂದಿಲ್ಲ, ಹಿಂದೆ ಸರಿದಿಲ್ಲ, ಜೊತೆಗೆ ನಮಗೆಲ್ರಿಗೂ ಕೂಡ ಇನ್ನೊಂದಿಷ್ಟು ಧೈರ್ಯವನ್ನು ತುಂಬೋ ಕೆಲಸವನ್ನು ಮಾಡ್ತಾ ಒಂದು ಹೊಸ ದಾರಿಯನ್ನು ಹುಡುಕಿ ಕೊಟ್ಟಿದ್ದಾರೆ ಅನ್ನೋ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಡಾಮಂಡಲವಾಗಿರೋದು. ಇದರ ಜೊತೆಗೆ ಇದೇ ಕುಟುಂಬ, ದೇವೇಗೌಡರ ಕುಟುಂಬದಲ್ಲಿ ಒಂದು ಹೊಸ ಆತ್ಮಸ್ಥೈರ್ಯ, ಒಂದು ಹೊಸ ತೇಜಸ್ಸು, ಒಂದಿಷ್ಟು ಹೊಸ ಸ್ಫೂರ್ತಿ ಎಲ್ಲ ಕೂಡ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇದು ಒಂದಿಷ್ಟು ಎಕ್ಸ್ಪೆಕ್ಟ್ ಮಾಡಿದರು ಭಾಳಷ್ಟು ಜನರು. ಹಾಗಾಗಿ ಅವ್ರನ್ನ ತುಂಬ ನಿಕೃಷ್ಟವಾಗಿ, ತುಂಬ ತುಚ್ಛವಾಗಿ ಕಾಣ್ತಾ ಇದ್ದವ್ರ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಅವರು ಆಡಿದ ಮಾತುಗಳಿದೆಯಲ್ಲ, ಅದು JDS ಪಕ್ಷದಲ್ಲಿ ಮತ್ತೊಮ್ಮೆ ಒಂದು ಹೊಸ ಹುಮ್ಮಸ್ಸನ್ನು ಮೂಡಿಸಿದೆ ಅಂತ ಹೇಳ್ಬೋದು. ನೋಡೋಣ ಇದಕ್ಕೆ CP ಯೋಗೇಶ್ವರ್ ಅವರು ಏನು ರಿಯಾಕ್ಟ್ ಮಾಡ್ಬೋದು ಅಂತ ಕಾದು ನೋಡೋಣ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.